ನಮಸ್ಕಾರ ರೀ ಎಲ್ಲರಿಗೂ. ಬರ್ರಿ ಇವತ್ತು ಶೇಂಗಾ ಉಂಡೆ ಮಾಡೋಣ್ರಿ. ಈ ಶೇಂಗಾ ಉಂಡೆಯನ್ನು ಶುಗರ್ ಇದ್ದವ್ರು ಕೂಡ ತಿನ್ಬೋದು. ಯಾಕಂದ್ರೆ ಇಲ್ಲಿ ನಾವು ಹಾಕೇವಿ ಆರ್ಗ್ಯಾನಿಕ್ ಬೆಲ್ಲ ರೀ. ನಿಮ್ಗೆ ಅದಕ್ಕೆ ನೀವು ಬೆಳ್ಳಗೆ ಅನ್ಸತ್ತಾವ್ರಿ ಇವ ಏನಂತಂದ್ರೆ ಫುಲ್ ಕೆಂಪನ ಬೆಲ್ಲ ಹಾಕಿರ ಅದ್ರಾಗ ಸಕ್ರೆ ಭಾಳ ಕುಡ್ಸಿರ್ತಾರೋ ಅದು ಏನಾಕತಿ ಕಲರ್ಫುಲ್ ಕಾಣ್ತತಿ. ಆದ್ರೆ ಇವು ಒಂದು ಸ್ವಲ್ಪ ಬೆಳ್ಳ ಅನ್ಸತ್ತಾವ ಅಂದ್ರೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡೇವಿ. ಶುಗರ್ ಇದ್ದವ್ರು ಕೂಡ ಒಂದೊಂದು ಯಾವಾಗಾರ ಒಂದೊಂದು ಉಂಡೆ ತಿಂದ್ರೆ ಕೂಡ ನಡಿತೈತಿ. ಹಂಗಂದ್ರೆ ಹೆಂಗೆ ಮಾಡೋದಂತೇಳಿ ನೋಡೋಣ್ರಿ. ಇಲ್ಲಿ ನೋಡ್ರಿ ಒಂದು ದಿಪ್ಪಂದು ಬಾಳ್ಗಿ ಟೈಪ್ ಐತ್ರಿ ಇದಕ್ಕೆ ನಾನು ಒಂದು 2 ಕಪ್ನಷ್ಟು ಶೇಂಗಾನ ಹಾಕತ್ತೇನೆ. ಶೇಂಗಾ ಹೆಂಗೆ ಹುರಿಬೇಕಂದ್ರೆ ನಾವು ಆದಷ್ಟು ಗ್ಯಾಸನ್ನು ಲೋ ಫ್ಲೇಮ್ ಇಟ್ಕೊಂಡು ಒಟ್ಟು ಚಂದ ನಮಗೆ ಹುರಿಬೇಕ್ರಿ. ಯಾಕಂತಂದ್ರೆ ಅವು ಹೊತ್ತಬಾರ್ದ್ರಿ. ಮತ್ತು ಇನ್ನೊಂದು ಏನಂತಂದ್ರೆ ಲಾಸ್ಟ್ ನಿಮಗೆ ತೋರಿಸ್ತೇನೆ ರೀ ಎಲ್ಲಿ ಮಟ್ಟ ಹುರಿಬೇಕಂದ್ರೆ ಆ ಮ್ಯಾಗಿನ ಶೆಪ್ಪಿ ಬಿಸ್ಬೇಕ್ರಿ ಅವತ್ತು ಅವಾಗೆ ರೀ ಒಂದು ಸ್ವಲ್ಪ ಹಿಂಗೆ ಹಿಡಿದು ನೋಡ್ಕೊಳ್ದ ಅಟ್ಟು ಮಟನೂ ನೀವು ಚಂದ ನಮಗೆ ಹುರಿಬೇಕಾಕತಿ. ಆದಷ್ಟು ಗ್ಯಾಸ ಲೋ ಫ್ಲೇಮ್ನಾಗ ಇಟ್ಟಿರಿ. ಮತ್ತು ಜೋರು ಇಟ್ಕೊಳ್ದು ಹೊತ್ತು ಬಿಡ್ತಾವೆ ನಿಮ್ಗೆ ಹುರಿದಂಗೆ ಅನಿಸ್ತಾವ್ರಿ ಆದ್ರೆ ಹುರಿದಿರಲ್ಲವ. ಅದಕ್ಕಾಗಿ ಲೋ ಫ್ಲೇಮ್ದಾಗ ಇಟ್ಟು ಈ ಥರ ನಾವು ಮ್ಯಾಗಿನ ಶಾಪಿ ಹಿಂಗೆ ಉಚ್ಬೇಕ್ರಿ. ಅವು ಹಂಗಿದ್ದಾಗ ನೀವೇನು ಮಾಡಿರಿ ಅಲ್ಲಿ ಮಟನೂ ಹುರಿದ ಇದು ಕಡಾಯಿ ದಿಪ್ಪ ಐತ್ರಿ. ಹಾಗಾಗಿ ಮತ್ತೆ ಹೊತ್ತಾವು ಶೇಂಗಾ ಅಂಥೇಳಿ ತೆಳಗೆ ಇಳಿವೆ ಒಂದು ವಸ್ತ್ರ ಹಾಕೀನಿ ನೋಡಿರಿ ಟವಲ್ದಾಗ. ಈ ಥರ ಹಾಕಿ ನಾವೇನು ಮಾಡ್ತಾವಂದ್ರೆ ಈಗ ಇವನ್ನ ಫಸ್ಟ್ ಸ್ವಚ್ಛ ಮಾಡ್ಕೋಬೇಕು. ಒಂದು ಗುಣಕಲ್ ತೊಗೊರಿ. ಗುಣಕಲ್ ಈ ಥರ ತಿಕ್ಕ್ರಿ. ಎರಡೆರಡು ಬಾಳೆ ಅಂದ್ರೆ ಬ್ಯಾಳೆ ಹಾಕವು. ಮತ್ತು ಇನ್ನೊಂದು ಏನಂತಂದ್ರೆ ಶಪ್ಪಿ ಮ್ಯಾಗಿನ ಲಗುಟ ಬಿಸ್ತತ್ರಿ. ಕೈಲಿಕ್ಕಿಂತ ಇದು ಅನುಕೂಲ ನೋಡಿರಿ. ಇದೊಂದು ಟಿಪ್ಸ್ ಅಂತ ತಿಳ್ಕೊರಿ. ಅದೇ ರೀತಿ ಹಿಂಗೆಲ್ಲಾನು ಸ್ವಚ್ಛಗೆ ನಾವು ಹಿಂಗೆ ತಿಕ್ಕಿ ಕೇರ್ಕೊಂಡು ಬರೋಣ್ರಿ. ಈಗ ನೋಡ್ರಿ ಇಲ್ಲೇ ನಮ್ಮ ಬ್ಯಾಳಿ ಇಷ್ಟು ರೆಡಿ ಆಯಿತು. ಈಗ ಇದಕ್ಕೆ ಆನ ಮಾಡ್ಕೊಂಡ್ರಿ. ಈಗ ಬೆಲ್ಲ ಹೆಂಗೆ ತೊಗೊಂಡ್ರೆ ನಾವು ಆಗಲೇ 2 ಕಪ್ ಶೇಂಗಾ ತೊಗೊಂಡೀವಿ. ಈಗ 1.5 ಕಪ್ನಷ್ಟು ಬೆಲ್ಲ ತೊಗೊಂಡ್ರಿ. 1.5 ಕಪ್ಪು ಬೆಲ್ಲ ಹತ್ತದಲ್ರಿ ಇದಕ್ಕೆ. ನಿಮಗೆ ಲಾಸ್ಟ್ ತೋರಿಸ್ತೇನೆ ರೀ. ಇಷ್ಟ ಬೆಲ್ಲ ತೊಗೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರಿ. ಭಾಳ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ನೀವು ಖಾಲಿ ತಿರುಗಾಡ್ಕೊತ ನಿಂದ್ರೋದಾಕತಿ. ಈಗ ಒಂದು ಏನಂದ್ರೆ ಟೀ ಸ್ಪೂನ್ ಸಣ್ಣ ಸಣ್ಣ ತುಪ್ಪದ ಇವು ಇರ್ತಾವಲ್ರಿ ಅದರಲ್ಲೇ ಒಂದು ಸ್ಪೂನಷ್ಟು ತುಪ್ಪನ ಹಾಕಿರಿ. ಟೇಬಲ್ ಸ್ಪೂನ್ ಅಲ್ಲ ಟೀ ಸ್ಪೂನ್ ರೀ. ಸಣ್ಣ ಸ್ಪೂನ್ಲೇ ಹಾಕಿರಿ. ನಂತರ ಇಲ್ಲಿ ಆ ಬೆಲ್ಲ ಕಣ್ಣಿ ಎಲ್ಲ ಹೊಡಿತಾವ್ರಿ ಇವ. ಅದು ಬೆಲ್ಲ ಮೆತ್ತಗೈತಲ್ರಿ ಅದಕ್ಕೆ ನಾನು ಕಣ್ಣಿ ಹಾಕಿದನು. ಇದು ಬಿರುಸಿಲ್ರಿ ಬೆಲ್ಲ. ಆನಂತರ ನಾವು ಒಂದು ಪ್ಲೇಟ್ ಇಟ್ಕೋರಿ. ನೀವು ಅಲ್ಲೇ ಈ ಅನ್ನ ಮಾಡುವಂತೆಲ್ಲ ಒಂದು ಪ್ಲೇಟ್ ಇಟ್ಕೋರಿ. ನೀರು ಹಾಕಿ ಇಟ್ಕೊಂಡ್ರಿ ಅದ್ರಾಗ. ಯಾಕೆ ನೀರು ಹಾಕಿ ಇಟ್ಕೊಂಡಂದ್ರೆ ನೀವು ಅನ್ನ ನೋಡಕ್ಕೆ ಅದ್ರಾಗ ಹಾಕಿ ನೀವು ನೋಡ್ಬೇಕಾಕತಿ ಅನ್ನನ ಹೆಂಗೆ ಬಂದತಿ ಅಂಥೇಳಿ. ಅಗದಿ ಇಳು ತೊಗೊಂಡ್ರೆ ನಿಮ್ಗೆ ಉಂಡೆ ಕಟ್ಟಕ್ಕೆ ಬರೋದಿಲ್ರಿ. ಮತ್ತು ಹೆಂಗೆ ತೊಗೋಬೇಕಂದ್ರೆ ರೀ ಈಗ ನಾನು ಆ ಪ್ಲೇಟ್ನ್ಯಾಗ ನೀರು ಹಾಕ್ಯಾನಲ್ಲ ಈಗ ನಿಮ್ಗೆ ತೋರಿಸ್ತೇನೆ ನೋಡಿರಿ. ಈಗ ನಮ್ಮ ಆನ್ ಬಂದತಿ. ಈಗ ಸ್ವಲ್ಪ ಫಸ್ಟ್ನಾಗ ಹಾಕಿ ನೋಡೀನಿ ನಾನು. ಆಮೇಲೆ ನಿಮ್ಗೆ ತೋರ್ಸತ್ತೇನೆ ರೀ. ಈ ಥರ ಹಾಕಿದ್ಗಳು ಗಟ್ಟಿಗೆ ಬರ್ಬೇಕ್ರಿ. ಈಗ ಆನ್ ಬಂದದ್ರಿ. ಇಷ್ಟು ಸಾಕ್ರಿ. ಈಗ ನಾವು ಏನು ಮಾಡೋಣ ಅಂದ್ರೆ ನಮ್ಮ ಈ ಶೇಂಗಾ ಬ್ಯಾಳಿಗೆ ಬೆಲ್ಲ ಹಾಕ್ಕೊಂಡ್ರಿ. ಅಷ್ಟು ಒಮ್ಮೆಗಿಲೆ ಗಬಕ್ಕಂತ ಶುರು ಹಾಕ್ಕೋಬೇಡ್ರಿ. ಯಾಕಂದ್ರೆ ನೋಡ್ಕೊಂಡು ಹಾಕ್ಕೊಂತೀರಿ. ಭಾಳ ಬೆಲ್ಲ ಆದರೂ ಏನಲ್ರಿ ಶುಗರ್ ಇದ್ದವ್ರಿಗೆ ತಿನ್ನಕ್ಕೆ ಬರೋದಿಲ್ಲ. ಹಿಂಗೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಸ್ವಲ್ಪ ಬೆಲ್ಲದಾಗ ಈ ಥರ ಉಂಡೆಯನ್ನು ನೀವು ಮಾಡ್ಕೊರಿ. ಯಾಕಂದ್ರೆ ಎಷ್ಟು ಸ್ವೀಟ್ ಅಂದ್ರೆ ಬೆಲ್ಲದ ಅಂಶ ಅದು ಕಡಿಮೆ ತಿಂತಾವಲ್ಲ ಅಷ್ಟು ಚಲೋ ರೀ. ಹಾಗಾಗಿ ನೋಡಿರಿ ಇಷ್ಟು ನೋಡ್ಕೊಂಡು ಹಾಕೋರಿ. ಮತ್ತು ನಿಮಗೆ ಬೇಕಂತಂದ್ರೆ ಮತ್ತು ಸ್ವಲ್ಪ ಬೆಲ್ಲ ಹಾಕೋರಿ. ಅಂದ್ರೆ ಅಷ್ಟು ಒಮ್ಮೆಗೆ ಬೆಲ್ಲ ಹಾಕಕ್ಕೆ ಹೋಗ್ಬೇಡ್ರಿ. ನಾನು ಆಗಲೇ ಏನಂತಂದ್ರೆ 2 ಕಪ್ ಶೇಂಗಾಕ್ಕೆ 1.5 ಸ್ಪೂನ್ ಅಷ್ಟು ಹಾಕೀನಿ. 1.5 ಕಪ್ನಷ್ಟು ಬೆಲ್ಲ ಹಾಕೀನಿ ರೀ. ಅದ್ರಾಗ ನಮಗೆ ಬೆಲ್ಲ ಹತ್ತಿದ್ದು ಎಷ್ಟಂದ್ರೆ 1 ಕಪ್ಪಿದ ಮ್ಯಾಗ ಒಂದು ಸ್ವಲ್ಪ ಬೆಲ್ಲ ಹತ್ತೈತೆ ನೋಡಿರಿ. ಭಾಳ ಹತ್ತಿಲ್ಲ. ಅಂದರೆ 2 ಕಪ್ಪಿಗೆ 2 ಕಪ್ಪ ಬೆಲ್ಲ ಹಾಕಕ್ಕೆ ಹೋಗ್ಬೇಡ್ರಿ. ಕಡಿಮೆ ಹಾಕಿರಿ. ಇಷ್ಟು ಹಾಕಿ ನೀವೇನು ಮಾಡಿರಿ ಅಂದರೆ ಇವನೀಗ ಅಷ್ಟು ಚಂದ ನಮಗೆ ತಿರುವಾಡಿದ ನಂತರ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋಣ್ರಿ. ಒಂದೇದು ಒಂದು ಸ್ವಲ್ಪ ಅಲ್ಲೇ ಕಟ್ಕೊಂಡು ನೋಡಿರಿ ಬರಾಕತ್ತೆ ಅಂದ್ರೆ ಉಂಡೆ ಕಟ್ಟಕ್ಕೆ ಚಾಲೂ ಮಾಡಿರಿ. ಆದಷ್ಟು ನೀರು ಹೆಚ್ಚೆಚ್ಚು ಕಟ್ಟಕ್ಕೆ ಹೋಗ್ಬೇಡ್ರಿ. ಏನಂತಂದ್ರೆ ಮತ್ತು ಅವ ಮಿಜಿ ಅಂತಾವು. ಅದಕ್ಕಾಗಿ ನೀವು ಚಂದ ನಮಗೆ ಕಟ್ಟಿ ಒಂದು ಸ್ವಲ್ಪ ರೌಂಡ್ ಶೇಪ್ ಮಾಡ್ಕೊಂಡು ನಮ್ಮ ಉಂಡೆನ ರೆಡಿ ಮಾಡ್ಕೊಂಡ್ರಿ. ಈಗ ಎಲ್ಲ ಏನಂದ್ರೆ ಎಲ್ಲರೂ ನನ್ನ ಚಾನಲ್ ನೋಡತ್ತೀರಿ ಅದರ ರೀತಿ ಸಪೋರ್ಟ್ ಮಾಡಿರಿ. ಮತ್ತು ನಮ್ಮ ಉತ್ತರ ಕರ್ನಾಟಕ ಕಡೆ ಯಾವ ಉಂಡೆ ಮಾಡ್ತಾರೆ ಅನ್ನೋದನ್ನು ಮತ್ತು ನಿಮಗೆ ಶೇರ್ ಮಾಡ್ತೇನೆ ರೀ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನೀವು ಕೂಡ ಏನು ಮಾಡಿರಿ ಪಶ್ಚಿಮಿಗೆ ಉಂಡೆಯನ್ನು ಮಾಡ್ಕೊಂಡು ತಿನ್ನಿರಿ. ಇದೇ ಥರ ಮಾಡಿರಿ. ನಿಮ್ಗೆ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾನಂತ ಹಾಕಿರಿ. ಇಲ್ಲ ನಾರ್ಮಲ್ ಬೆಲ್ಲ ಕೂಡ ಹಾಕ್ಬೋದು. ನೋಡಿರಿ ಉಂಡೆ ಅಂತೂ ರೆಡಿ ಆಯಿತು. ಬಾಯಿ ತುಂಬ ಬೆಲ್ಲ ಆಗ್ಯಾವ್ರಿ. ನೋಡಿರಿ ಎಷ್ಟು ಮಸ್ತ್ ಆಗ್ಯಾವು. ಇದು ಮೇನ್ ಇರೋದು ಏನಂತಂದ್ರೆ ಶುಗರ್ ಪೇಷಂಟ್ಗಳಿಗೆ ಕೊಟ್ಟು ನೋಡಿರಿ. ಯಾವಾಗಾರ ಒಂದೊಂದು ಕೊಡ್ರಿ. ಮತ್ತು ದಿನಾನು ಕೊಡಕ್ಕೆ ಹೋಗ್ಬೇಡ್ರಿ. ಯಾವಾಗಾರ ಒಂದೊಂದು 2 ದಿನಕ್ಕೊಮ್ಮೆ ಕೊಟ್ಟರು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನೊಂದು ಏನಂದ್ರೆ ಶೇಂಗಾ ಬೆಲ್ಲ ತಿನ್ನೋದ್ರಿಂದ ಬ್ಲಡ್ ಹೆಚ್ಚಾಕತ್ತಂತಾರು. ಇದು ಪಂಚಮಿಗೂ ಆಯ್ತು ನಿಮ್ಮ ಆರೋಗ್ಯಕ್ಕೂ ಆತ್ರಿ. ಮತ್ತು ಮುಂದಿನ ಲಾಗ್ನ್ಯಾಗ ಅಥವಾ ಮುಂದಿನ ರೆಸಿಪಿ ಒಳಗೆ ಭೇಟಿಯಾಕನ್ರಿ.